ಸ್ನೇಹಿತರೆ, ಇಂದಿನ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ರಿಗೂ ಸ್ವಾಗತ. ಶನಿ ದೇವನು ನಾವು ಮಾಡುವ ಕೆಲಸಕ್ಕೆ ತಕ್ಕಂತೆ ಶುಭ ಮತ್ತು ಅಶುಭ ಫಲಗಳನ್ನು ನೀಡುತ್ತಾನೆ. ಶನಿ ದೇವನ ಆಶೀರ್ವಾದವನ್ನು ಪಡೆದುಕೊಳ್ಳಲು ಅಥವಾ ಶನಿ ದೋಷದಿಂದ ಮುಕ್ತಿಯನ್ನು ಪಡೆದುಕೊಳ್ಳಲು ಏನು ಮಾಡಬೇಕು ಗೊತ್ತಾ? ಶನಿ ದೇವನ ಅನುಗ್ರಹಕ್ಕಾಗಿ ನೀವು ಈ ಕೆಲಸಗಳನ್ನು ಮಾಡಿ. ಅವು ಯಾವ ಕೆಲಸ ಎಂದು ತಿಳಿದುಕೊಳ್ಳೋಣ. ಇದಕ್ಕೂ ಮುನ್ನ ನಮ್ಮ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕರ್ಮದ ಅಧಿಪತಿ ಮತ್ತು ದಂಡಾಧಿಕಾರಿಯಾದ ಶನಿ ದೇವನು ನಮ್ಮ ಕರ್ಮಗಳಿಗೆ ಅಥವಾ ನಮ್ಮ ಕೆಲಸಕ್ಕನುಗುಣವಾಗಿ ಶಿಕ್ಷೆಯನ್ನು ಫಲಿತಾಂಶವಾಗಿ ನೀಡುತ್ತಾನೆ. ಶನಿ ದೇವನ ಆಶೀರ್ವಾದವನ್ನು ಹೊಂದಿರುವ ವ್ಯಕ್ತಿಯು ತನ್ನ ಜೀವನದಲ್ಲಿ ಎಂದಿಗೂ ಶನಿ ದೋಷವನ್ನು ಮತ್ತು ಶನಿ ಧ್ಯೇಯವನ್ನು ಎದುರಿಸುವ ಅವಶ್ಯಕತೆ ಇಲ್ಲ. ಶನಿ ಗ್ರಹವನ್ನು ಅತ್ಯಂತ ಕ್ರೂರ ಗ್ರಹವೆಂದು ಪರಿಗಣಿಸಲಾಗಿದೆ. ಶನಿಯ ದುಷ್ಟ ಕಣ್ಣು ಅವನ ಮೇಲೆ ಬಿದ್ದರೆ ಅಥವಾ ಯಾವುದಾದ್ರೂ ಕಾರಣದಿಂದ ಶನಿ ದೇವನು ಕೋಪಗೊಂಡ್ರೆ ಅವನ ಕೆಟ್ಟ ದಿನಗಳು ಪ್ರಾರಂಭವಾಗುತ್ತವೆ ಮತ್ತು ಅವನ ಜೀವನದಲ್ಲಿ ಬಹಳಷ್ಟು ತೊಂದರೆಗಳು ಎದುರಾಗುತ್ತವೆ ಎಂದು ಹೇಳಲಾಗಿದೆ. ಶಾಸ್ತ್ರದಲ್ಲಿ ಶನಿ ದೇವನನ್ನು ಮನೆಯಲ್ಲಿ ಇರಿಸಿದ್ರೆ ಶನಿ ದೇವನಿಗೆ ತುಂಬಾ ಸಂತೋಷವಾಗುತ್ತದೆ ಮತ್ತು ಆ ಮನೆಯ ಕುಟುಂಬದ ಸದಸ್ಯರ ಮೇಲೆ ಎಂದಿಗೂ ಬೀಳುವುದಿಲ್ಲ. ಹಾಗಾಗಿ ಮನೆಯಲ್ಲಿ ಶನಿ ದೇವನ ವಿಗ್ರಹ ಅಥವಾ ಫೋಟೋವನ್ನು ಪಂಡಿತರ ಸಲಹೆಯ ಮೇರೆಗೆ ಇಟ್ಟುಕೊಳ್ಳಬಹುದು. ಆಂಜನೇಯ ಸ್ವಾಮಿ ಭಕ್ತರಿಗೆ ಶನಿ ದೇವನು ಎಂದಿಗೂ ತೊಂದರೆಯನ್ನು ನೀಡುವುದಿಲ್ಲವೆಂದು ಶನಿ ದೇವನು ಹನುಮಂತನಿಗೆ ಭರವಸೆಯನ್ನು ನೀಡಿರ್ತಾನೆ. ಆದ್ರಿಂದ ಬಜರಂಗ ಬಲಿಯ ಫೋಟೋ ಅಥವಾ ಪ್ರತಿಮೆ ಇರುವ ಮನೆಗಳಲ್ಲಿ ಆಂಜನೇಯ ಸ್ವಾಮಿಯನ್ನು ನಿತ್ಯ ಪೂಜಿಸಿದರೆ ಶನಿ ದೋಷದ ದುಷ್ಪರಿಣಾಮಗಳು ಕಡಿಮೆಯಾಗುತ್ತವೆ. ಶನಿ ದೋಷದಿಂದ ಮುಕ್ತಿಯನ್ನು ಪಡೆದುಕೊಳ್ಳಲು ನೀವು ಆಂಜನೇಯ ಸ್ವಾಮಿಯನ್ನು ಪೂಜಿಸಬೇಕು. ಮನೆಯಲ್ಲಿ ಶನಿ ದೇವನ ವಿಗ್ರಹವನ್ನು ಇಡುವುದನ್ನು ನಿಷೇಧಿಸಲಾಗಿದೆ. ಆದರೆ ನೀವು ಮನೆಯಲ್ಲಿ ಶನಿ ಯಂತ್ರವನ್ನು ಸ್ಥಾಪಿಸಬಹುದು. ಇದರಿಂದ ಶನಿ ದೇವನ ಆಶೀರ್ವಾದವನ್ನು ಪಡೆದುಕೊಳ್ಳಬಹುದು. ಹಾಗಾಗಿ ನೀವು ಮನೆಯಲ್ಲಿ ಕಡ್ಡಾಯವಾಗಿ ಶನಿ ಯಂತ್ರವನ್ನು ಸ್ಥಾಪಿಸಿ ಮತ್ತು ಅದನ್ನು ನಿಯಮಿತವಾಗಿ ಪೂಜಿಸಿ. ಈ ಕೆಲಸವನ್ನು ಮಾಡುವುದರಿಂದ ಕೂಡ ನೀವು ಶನಿ ದೋಷದಿಂದ ಮುಕ್ತಿಯನ್ನು ಪಡೆದುಕೊಳ್ಳುತ್ತೀರಿ. ಯಾವ ವ್ಯಕ್ತಿಯ ಜಾತಕದಲ್ಲಿ ಶನಿ ದೋಷವಿರುತ್ತದೆಯೋ ಅಥವಾ ಶನಿಯು ದುರ್ಬಲ ಸ್ಥಾನದಲ್ಲಿರುತ್ತಾನೋ ಅಂತಹ ವ್ಯಕ್ತಿಯು ಪಂಡಿತರ ಸಲಹೆಯ ಮೇರೆಗೆ ನೀಲಮಣಿ ರತ್ನವನ್ನು ಧರಿಸಬೇಕೆಂದು ಸಲಹೆ ನೀಡಲಾಗಿದೆ. ನೀಲಮಣಿ ರತ್ನವನ್ನಲ್ಲದೆ ನೀವು ಮನೆಯಲ್ಲಿ ಶನಿ ದೇವನಿಗೆ ಪ್ರಿಯವಾದ ಶಮಿ ಗಿಡವನ್ನು ಇಟ್ಟುಕೊಳ್ಳಬಹುದು ಹಾಗೂ 7 ಮುಖಿ ರುದ್ರಾಕ್ಷಿಯನ್ನು ಧರಿಸಬಹುದು. ಆದ್ರಿಂದ ನೀವು ಆ ರುದ್ರಾಕ್ಷಿಯನ್ನು ಧರಿಸಬಹುದು ಅಥವಾ ಅದನ್ನು ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಇಟ್ಟುಕೊಳ್ಳಬಹುದು. ಈ ಕೆಲಸಗಳನ್ನು ಮಾಡೋದ್ರಿಂದ ನೀವು ಶನಿ ದೋಷದಿಂದ ಮುಕ್ತಿಯನ್ನು ಪಡೆದುಕೊಳ್ಳಬಹುದು. ಧನ್ಯವಾದಗಳು. ಜೈ ಕರ್ನಾಟಕ.